ಆತ್ಮೀಯ ವೀಕ್ಷಕರೇ, ಈಗ ನಮ್ಮೊಂದಿಗೆ ರೇಖಾ ಮುತ್ತಪ್ರಯ್ಯವರಿದ್ದಾರೆ. ಮುತ್ತಪ್ರಯ್ಯವರ ಇಡೀ ಸಾಮಾಜಿಕ ಕಾರ್ಯದಲ್ಲಿ ಬೆನ್ನೆಲುಬಾಗಿ ನಿಂತವರು. ಈಗ ಅವರು ನಮ್ಮೊಂದಿಗೆ ಏನು ಹೇಳ್ತಾರೆ ನೋಡೋಣ. ನಮಸ್ತೆ ರೇಖಾ ಮುತ್ತಪ್ರಯ್ಯವರೇ. ನಿಮ್ಮ ಹಸ್ಬೆಂಡ್ ಮುತ್ತಪ್ರಯ್ಯವರು ಇದೀಗ ಸಾಮಾಜಿಕ ಕ್ರಿಯೆಯಲ್ಲಿ ಭಾಳಷ್ಟು ತೊಡಗಿಸಿಕೊಳ್ತಾ ಇದ್ದಾರೆ. ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಅವರ ಹೆಸರು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಪ್ರತಿ ಮನೆಯಲ್ಲೂ ಕೂಡ ಅವರ ಫೋಟೋ ಇಟ್ಟು ಅವರನ್ನು ಗೌರವಿಸುವ, ಗುರುತಿಸುವ ಕೆಲಸಗಳು ನಡೀತಾ ಇದೆ. ಈ ಬಗ್ಗೆ ನಿಮಗೇನು ಅನ್ನಿಸ್ತದೆ ನಿಮ್ಮ ಗಂಡನ ಬಗ್ಗೆ ಇವತ್ತು? ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಅವರು ಲೈಫಲ್ಲಿ ತುಂಬ ಎಲ್ಲ ಕಷ್ಟ ಎಲ್ಲ ಬಂದು ಏನು ಮಾಡದೆ ಸುಮ್ಮನೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಎಲ್ಲ ಅದೆಲ್ಲ ಮಾಡಿ ಅದರಿಂದೆಲ್ಲ ಹೊರಗಡೆ ಬಂದು ಈಗ ಲೈಫ್ ಫೇಸ್ ಮಾಡಿ ಜನರಿಗೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಮಗೆ 2 ಹುಡುಗ ಮಕ್ಕಳಿರೋದು. ಸೊ ನಮಗೇನು ಪ್ರಾಬ್ಲಮ್ ಇಲ್ಲ. ಅವರ ಲೈಫ್ ಎಲ್ಲ ಅವರು ಜನರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಅವರು ಯಾವಾಗಲೂ ಅವರು ಅದನ್ನೇ ಯೋಚನೆ ಮಾಡ್ತಾ ಇದ್ದಿದ್ದು. ಮತ್ತು ನಾನು ಒಂದು 30 ಇಯರ್ಸ್ ಆಯಿತು ಪುತ್ತೂರಿಗೆ ಬಂದವರನ್ನು ಮದುವೆಯಾಗಿ. ನಾನು ಬರುವಾಗಲೇ ಅವರು ಫಸ್ಟ್ ನನ್ನನ್ನು ಕರ್ಕೊಂಡು ಹೋಗಿದ್ದು ಮಹಾಲಿಂಗೇಶ್ವರ ಟೆಂಪಲ್ಗೆ. ನಾನು ಅವರನ್ನು ಮೀಟ್ ಆಗಾಗನೇ ಅವ್ರು ನನಗೆ ಮಹಾಲಿಂಗೇಶ್ವರ ದೇವರದ್ದು ಭಕ್ತರು ಅವರು ತುಂಬ. ನಾನು ಫಸ್ಟ್ ಬಂದು ಪುತ್ತೂರಿಗೆ ಅವ್ರು ನನ್ನನ್ನು ಕರ್ಕೊಂಡು ಹೋಗಿದ್ದು. ಆಮೇಲೆ ನಮ್ಮ ಮನೆ ಕೂಡ ಟೆಂಪಲ್ ಫ್ರಂಟಲ್ಲೇ ಇತ್ತು. ಅವರು ತಾತನ ಮನೆ ಅದು. ನಾವು ಮದುವೆಯಾಗಿ ಬಂದು ಅಲ್ಲಿದ್ದೇವೆ. ದಿನ ಎದ್ದು ನಾವು ಟೆಂಪಲ್ನೇ ನೋಡೋದು ಬೆಳಿಗ್ಗೆ. ಅವರು 30 ಇಯರ್ಸಿಂದಲೂ ಮಹಾಲಿಂಗೇಶ್ವರ ದೇವರನ್ನೇ ಪೂಜೆ ಮಾಡಿ ಅವರು ಎದ್ದ ಕೂಡಲೇ ಅವ್ರ ಫೋಟೋ ನೋಡಿ ನಮ್ಮ ರೂಮಲ್ಲಿ ಎದ್ದ ಕೂಡಲೇ ಮಹಾಲಿಂಗೇಶ್ವರನ ಫೋಟೋನೇ ಇರೋದು. ಎದ್ದ ಕೂಡಲೇ ಮಹಾಲಿಂಗೇಶ್ವರ ಅಂತ ಹೇಳಿಯೇ ಹೇಳೋದು ಅವರು. ನೀವು ಬೇರೆ ಹೇಳಿದ್ರೆ ಅವರು ಭಾಳ ಸಂಕಷ್ಟದಲ್ಲಿದ್ದರು. ಈ ಸಂಕಷ್ಟದ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವರಿಗೆ ಮೋರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ? ಅಲ್ಲ, ಸಪೋರ್ಟ್ ಅಂದರೆ ನಾನು ನೋಡ್ತಾ ಇದ್ದೆ ಅವರು ಏನೆಲ್ಲ ಅವ್ರ ಮೇಲೆಲ್ಲ ಸುಳ್ಳು ಕೇಸೆಲ್ಲ ಹಾಕ್ತಾ ಇದ್ದಿದ್ದು. ಸೊ ನಾನು ಅವರಿಗೆ ಕಾರಣ ಮಾರಲ್ ಸಪೋರ್ಟ್ ಅಂತೆಲ್ಲ ಹೌದು. ಮತ್ತು ಕೇಸಿಂದೆಲ್ಲ ಹೊರಗೆ ಬಂದು ಈ ಎಲ್ಲ ಪಬ್ಲಿಕ್ ಸೇವೆ ಮಾಡೋದು ತುಂಬ ಖುಷಿ. ಅವರು ಸುಮಾರು 9 ಕೇಸಿಂದ ಹೊರಗೆ ಬಂದಾಗ ನನ್ನ ಜೀವನದ ಅತಿ ಸಂತೋಷದ ಕ್ಷಣ ಅಂತ ಹೇಳಿದರು. ಒಂದು ಕ್ಷಣ ಅಂತ. ಆ ಕ್ಷಣವನ್ನು ನೀವು ಕೂಡ ಯಾವ ರೀತಿಯಾಗಿ ಅವ್ರ ಜೊತೆ ಸೇರಿಕೊಂಡು ಆಚರಿಸಿಕೊಂಡ್ರಿ? ಆ ದಿನ ನಿಮಗೆ ಏನಾಗಿ ಅನ್ನಿಸ್ತಾ ಇತ್ತು? ಅಲ್ಲ, ನನಗಂತೂ ಅವ್ರು ಹೊರಗೆ ಬಂದ ದಿನನೇ ದೊಡ್ಡ ದಿನ. ಕೇಸ್ ಬಿಡದಿರಲಿ. ನಾವು ದುಬೈಯಿಂದ ಬಂದು, ಯಾಕೆಂದರೆ ಅಷ್ಟು 2 ವರ್ಷ ಕಳೆದು ಅವರು ಹೊರಗೆ ಬಂದದೇ ನನಗೆ ದೊಡ್ಡ. ಆ ದಿನ ನೀವೆಂತ ಮಾಡ್ಕೊಂಡ್ರಿ ಇಬ್ಬರು ಗಂಡ ಹೆಂಡತಿ? ಯಾವ ಅಂದರೆ ಟೆಂಪಲ್ಗೆ ಹೋದ್ರಾ ಅಥವಾ ಇಲ್ಲ? ಹೋಗ್ಲಿಕ್ಕೆ ಅಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಎಲ್ಲ ಇರುವಾಗ ನಮಗೆ ಹಾಗೆ ಪಬ್ಲಿಕಲ್ಲಿ ಎಲ್ಲ ಅಷ್ಟು ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ. ಮಕ್ಕಳು ಎಲ್ಲ ಇತ್ತು, ಎಲ್ಲವನ್ನು ನೋಡಬೇಕಲ್ಲ ನಾವು. ಬಟ್ ಅವರು ಹೊರಗೆ ಬಂದದ್ದು ಒಂದು ನಂದು ಲೈಫಲ್ಲಿ ದೊಡ್ಡ. ಓಕೆ ಮೇಡಮ್, ಈಗಾಗಲೇ ಅವರು ಜಯ ಕರ್ನಾಟಕ ಸಂಘಟನೆಯ ಮೂಲಕ ಮಹಿಳೆಯರನ್ನು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈವನ್ ಬಹಳ ತಳಮಟ್ಟದಲ್ಲಿರುವ ಬಡತನದಲ್ಲಿರುವ ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರನ್ನು ಗಟ್ಟಿ ಮಾಡುವಂಥದ್ದು, ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಂಥದ್ದು. ನೀವೊಬ್ಬ ಮಹಿಳೆಯಾಗಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಅಲ್ಲ, ಇಷ್ಟರವರೆಗೆ ನಾನೇನು ಇದಿಲ್ಲ. ಅವ್ರು ಏನು ಮಾಡೋದಿದ್ರು ನನಗೆ ನಂದು ಸಪೋರ್ಟ್ ಇದೆ ಅವರಿಗೆ. ಅವ್ರ ಜಯ ಕರ್ನಾಟಕಕ್ಕೆ ನಂದು ಫುಲ್ ಸಪೋರ್ಟ್ ಇದೆ. ಮೇಡಮ್, ಇನ್ನೊಮ್ಮೆ ನಾನು ಈ ವಿಷಯದಲ್ಲಿ ಇನ್ನೊಮ್ಮೆ ಸ್ಪಷ್ಟತೆಗೆ ಕೇಳ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ಮಹಿಳೆಯರಿಗೆ ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಅದು ವರದಕ್ಷಿಣೆ ಹಿಂಸೆ ಅಥವಾ ಗಂಡನಿಂದ ಹೆರಾಸ್ಮೆಂಟ್ ಆಗುವಂಥದ್ದು ಅಥವಾ ವಿಧವೆ ಅಂತೇಳಿ ಸಮುದಾಯ ಹೆರಾಸ್ಮೆಂಟ್ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಬಹುಶಃ ನಾವು ಗಂಡಸರಿಗೆ, ಅದು ಮುತ್ತಪ್ರಯ್ಯವರು ಕೂಡ ಇರ್ಬೋದು, ಅವರಿಗೆ ಅಷ್ಟು ಸ್ಪಷ್ಟವಾಗಿಲ್ಲ. ಮಹಿಳೆಯಾಗಿ ನಿಮಗೆ ಆ ನೋವು ಯಾವ ರೀತಿಯಾಗಿ ಅನ್ನೋದು ಇನ್ನು ಸ್ಪಷ್ಟ ಇರ್ಬೋದು. ಯಾಕೆಂದರೆ ಒಂದು ನೋವು ಅನುಭವಿಸಿದ ಕೆಲವು ಅನುಭವದ ನೋವುಗಳು, ಅದೊಬ್ಬ ಮಹಿಳೆಯನ್ನು ಯಾವ ರೀತಿಯಾಗಿ ಶೋಷಣೆಗಳು ನಡೀತಾ ಇದೆ ಬೇರೆ ಬೇರೆ ಸಮುದಾಯದಲ್ಲಿ, ಅದು ಜಾತಿಯ ಹೆಸರಲ್ಲಿರ್ಬೋದು, ಧರ್ಮದ ಹೆಸರಲ್ಲಿರ್ಬೋದು, ಅಥವಾ ಪರಂಪರೆ ಹೆಸರಲ್ಲಿ, ಸಂಪ್ರದಾಯದ ಹೆಸರಲ್ಲಿ ಇರ್ಬೋದು, ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಯ ಕರ್ನಾಟಕ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನೀವು ಆಲೋಚನೆ ಮಾಡ್ತೀರಿ? ಇಲ್ಲ, ಅವರು ಅದ್ರ ಬಗ್ಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ. ಎಲ್ಲ ಅದರಲ್ಲಿ ಯಾವ ಕಾಸ್ಟ್ ಅಂತೆಲ್ಲ ಏನು ಬರೋದಿಲ್ಲ. ಹೆಂಗಸರಿಗೂ ಅಷ್ಟೇ, ಅವರು ಎಲ್ಲರಿಗೂ ಈಗ ಮೆಡಿಕಲ್ ಕ್ಯಾಂಪಿಂದ ಹಿಡಿದು ಈಗ ಓಲ್ಡ್ ಏಜ್ ಹೋಮ್ ಮಾಡಬೇಕು ಅಂತಿದ್ದಾರೆ, ಹಾಸ್ಪಿಟಲ್ ಮಾಡಬೇಕು ಅಂತಿದ್ದಾರೆ. ಎಲ್ಲ ತುಂಬ ಪ್ರೋಗ್ರಾಮ್ ಇದೆ ಅವ್ರ ಬಗ್ಗೆ. ಅದೆಲ್ಲ ಅದಕ್ಕೆಲ್ಲದಕ್ಕೂ ಹೌದು, ಅವರು ಏನು ಮಾಡೋದಿದ್ರು ನಂದೇನು. ಇದರಲ್ಲಿ ಮಹಿಳೆಯರು
ಈಗಾಗಲೇ ಸೇರ್ಕೊಳ್ತಾ ಇದ್ದಾರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ. ಇನ್ನಷ್ಟು ಮಹಿಳೆಯರು ಸೇರಬೇಕು ಅಂತ ನೀವು ಬಯಸ್ತೀರಾ? ಹೌದು, ಖಂಡಿತ ಸೇರಬೇಕು. ಯಾಕೆಂತ ಹೇಳಿದರೆ ಈಗ ಎಲ್ಲರೂ ಎಜುಕೇಟೆಡ್, ಮೊದಲಿನಾಗೆಲ್ಲ ಎಲ್ಲರೂ ಹೊರಗೆ ಬಂದು ಅವರವರು ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು, ಮಕ್ಕಳಿಗೂ ಹೆಲ್ಪ್ ಆಗ್ತದೆ, ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಮೇಡಮ್, ಒಂದು ನಾವು ಹೇಳ್ತೇವೆ ಅಂದರೆ ಒಬ್ಬ ಗಂಡಸು ಕಲಿತ್ರೆ ಅಥವಾ ಎಜುಕೇಟೆಡ್ ಆದರೆ ಅವನಿಗೆ ಒಳ್ಳೆಯದು, ಒಬ್ಬ ಹೆಂಗಸು ಎಜುಕೇಟ್ ಆದರೆ ಇಡೀ ಅವರ ಕುಟುಂಬಕ್ಕೆ ಒಳ್ಳೆಯದು ಅಂತ. ಆದರೆ ನಮ್ಮಲ್ಲಿ ಎಜುಕೇಷನ್ ಇದ್ದರೂ ಕೂಡ ಬಡತನ ಅನ್ನೋದು ಬಹಳ ಜೋರಾಗಿದೆ. ಈ ಬಡತನದಿಂದ ಮೇಲೆ ಬರಲಿಕ್ಕೆ ಮಹಿಳೆಯರು ಏನು ಮಾಡ್ಕೊಳ್ಬೋದು? ಅದಕ್ಕೆ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳೋದು. ಎಜುಕೇಷನ್ ಕೊಟ್ಟರೆ ಮಾತ್ರ ಮೇಲೆ ಬರಲಿಕ್ಕಾಗೋದು. ಈಗ ಫಾರಿನ್ ಕಂಟ್ರೀಸಲ್ಲಿ ಎಲ್ಲ ಹಾಗೇನಿಲ್ವಲ್ಲ, ಬಡತನ ಅಂತ ಹೇಳಿದರು ಕಮ್ಮಿ ಇದೆ, ನಮ್ಮ ಇಂಡಿಯಾದಷ್ಟಿಲ್ಲ. ಇಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಜನರು ಎಲ್ಲ ಗಂಡಸರೆಲ್ಲ ಎಜುಕೇಟೆಡ್, ಹಾಗೆ ಹೆಂಗಸರಿಗೆ ಯಾಕೆ ಬಿಡಬಾರ್ದು? ಹೆಂಗಸರನ್ನು ಅಷ್ಟೇ ಮುಂದಕ್ಕೆ ತಂದು ಕೆಲಸ ಮಾಡಿದರೆ ಮಾತ್ರ ಪುವರ್ ಸ್ಟೇಟ್ ಬರೋದಿಲ್ಲ. ಈ ಬೆಗ್ಗಿಂಗ್ ಎಲ್ಲ ಇದೆ ಅಂಥದ್ದೆಲ್ಲ, ಏಕೆ ಹೆಣ್ಮಕ್ಳನ್ನೆಲ್ಲ ಬೆಗ್ ಮಾಡಿಸ್ತಾರೆ ರೋಡಲ್ಲಿ, ಸಣ್ಣ ಸಣ್ಣ ಮಕ್ಕಳು. ಅವ್ರದ್ದೇನು ತಪ್ಪಲ್ವಲ್ಲ, ಗಂಡಸರಲ್ವ, ಅದಕ್ಕೆ ಮೇನ್ ರೀಸನ್. ಹಾಗೆ ಆ ಥರ ಎಲ್ಲಿ ಇದೆ, ಎಷ್ಟು ಕಂಟ್ರಿನಲ್ಲಿದೆ. ಈಗ ನಾವೆಲ್ಲ ನೋಡ್ತೇವೆ, ಎಲ್ಲಿಯೂ ನಾನು ಹುಡುಗಿ ಮಕ್ಕಳು ಬೆಗ್ ಮಾಡೋದು ನೋಡಿಲ್ಲ, ಇಂಡಿಯಾದಲ್ಲಿ ಮಾತ್ರ. ರೋಡ್ ಸೈಡಲ್ಲಿ ಒಂದು ಹೆಣ್ಮಗು ಬೆಗ್ ಮಾಡುವಾಗ ನಮಗೂ ಫೀಲ್ ಆಗ್ತದೆ. ಅದಕ್ಕೆ ಮೇನ್ ರೀಸನ್ ಯಾರು? ಎಜುಕೇಷನ್. ಹೌದು, ಎಜುಕೇಷನ್ ಇದ್ದು ಜೊತೆಗೆ ನಮ್ಮ ಕೆಲವು ಸಂಪ್ರದಾಯಗಳು ಕೂಡ ಕಾರಣ ಆಗಿರ್ಬೋದಾ ಮೇಡಮ್, ನಿಮಗೆ ಅನ್ನಿಸ್ತದಾ? ಹೌದು, ಅದು ಸ್ವಲ್ಪ ಇದೆ. ಯಾಕೆಂದರೆ ಕೆಲವರು ಎಂದರೆ ಹಿಂಗ್ಸ್ ಕೆಲಸಕ್ಕೆ ಹೋದರೆ ಅದೆಲ್ಲ ಇದೆ ಅಲ್ವಾ ಇನ್ನು ಇಂಡಿಯಾದಲ್ಲಿ ಅಂಥದ್ದೆಲ್ಲ ತಗ್ಗಿ ಬಗ್ಗಿ ನಡಿ. ಹೌದು, ಅಲ್ಲ ಹೌಸ್ ವೈಫ್ ಆಗಿ ಕೆಲಸನೂ ಮಾಡಿಕೊಂಡು ಇರ್ಬೋದು. ಯಾಕೆಂದರೆ ಹಾಗಾಗಿದ್ರೆ ಮಾತ್ರ ಅಲ್ವಾ ಕಂಟ್ರಿ ಫಾರ್ವರ್ಡ್ ಆಗೋದು. ಓಕೆ ಮೇಡಮ್, ಒಟ್ಟಿನಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ನಿಮ್ಮ ಸಲಹೆ ಎಂಥದ್ದು? ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಹೇಳಿದೇನು, ಫಾರಿನ್ ಕಂಟ್ರೀಸಲ್ಲಿ ಈ ಥರ ಧೈರ್ಯವಾಗಿ ಬದುಕ್ತಾ ಇದ್ದಾರೆ, ಆ ಥರ ಇಲ್ಲಿ ಧೈರ್ಯವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಕಾರಣಗಳು ನೀವು ಈಗ ಹೇಳಿದ್ದೀರಿ, ಒಂದು ಎಜುಕೇಷನ್ನ ಕೊರತೆ ಇರ್ಬೋದು ಅಥವಾ ನಮ್ಮಲ್ಲಿರೋ ಕೆಲವು ಸಂಪ್ರದಾಯಗಳ ಕೊರತೆ ಇರ್ಬೋದು. ಇದೆಲ್ಲವನ್ನು ಮೀರಿ ನಮ್ಮ ಹೆಣ್ಮಕ್ಳಿಗೆ ಬರೋದಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಸಲಹೆ ಬೇಕು. ಹೌದು, ಸ್ವಲ್ಪ ಇನ್ನೂ ಫಾರ್ವರ್ಡ್ ಆಗಿ ಬರಬೇಕು. ಎಜುಕೇಷನ್ನೇ ಇಂಪಾರ್ಟೆಂಟ್. ಏಕೆಂದರೆ ಇನ್ನೂ ಕೂಡ ಎಜುಕೇಷನ್, ಇವನ್ ಗಂಡಸರಿಗೂ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಅವರು ತಿಳ್ಕೊಳ್ಬೇಕು ಹೆಂಗಸರ ಬಗ್ಗೆ ಅಂತೇಳಿ ನೀವು. ಹೌದು, ಹಾಗಿದ್ದರೆ ಮಾತ್ರ ಅವರಿಗೂ ಹೊರಗಡೆ ಬಂದು ಕೆಲಸ ಮಾಡಲಿಕ್ಕಾಗ್ತದೆ. ಎಲ್ಲ ಫೀಲ್ಡಲ್ಲಿಯೂ ಅವರು ಈಕ್ವಲಿ ಇಂಟೆಲಿಜೆಂಟ್ ಇದ್ದಾರೆ. ಆ ಇಂಟೆಲಿಜೆಂಟನ್ನು ತೋರಿಸೋಕ್ಕೆ ಚಾನ್ಸ್ ಕೊಡಬೇಕು. ಇಂಟೆಲಿಜೆಂಟ್ ಅದು ಬಾರ್ನ್ ಏನಲ್ಲ, ಅದನ್ನು ನಾವು ಕಲ್ತ್ಕೊಳ್ಬೋದು. ಓದಿಯೇ ಕಲಿಬೇಕು ಅಂತಿಲ್ಲ. ಎಜುಕೇಷನ್ ಎಜುಕೇಷನ್ ಇಲ್ಲದವರು ಕೂಡ ಕೆಲಸ ಮಾಡ್ತಾರೆ ಫಾರಿನ್ ಕಂಟ್ರೀಸಲ್ಲಿ, ಫ್ಲಾರಿಸ್ಟ್ ಅಂತೆ ಅದಂತೆ ಏನಾದರೂ ಮಾಡ್ತಾರೆ. 70-80 ಇಯರ್ಸ್ ಅವರು ಕೂಡ ನೋಡ್ತೇವೆ ನಾವು ಕೆಲಸ ಮಾಡೋದು. ಅದೆಲ್ಲ ಎಜುಕೇಟೆಡ್ ಆಗಿರಬೇಕು ಅಂತಿಲ್ಲ, ಬಟ್ ಅವರು ಬ್ರಾಡ್ ಮೈಂಡೆಡ್ ಇದ್ದಾರೆ, ಬಿಡ್ತಾರೆ. ಅದೆಲ್ಲ ಏನಿಲ್ಲ, ಹಾಗೆ ಅವ್ರ ಇನ್ಕಮ್ ಇರೋ ಇನ್ಕಮ್ ಅಂತೇಳಿ. ಸೊ ಮೇಡಮ್, ಕೊನೆಯ ಒಂದು ಪ್ರಶ್ನೆ. ಮುತ್ತಪ್ರಯ್ಯವರು ಮತ್ತು ನೀವು ಇಡೀ ಅವರ ಈ ಕೆಲಸ ಕಾರ್ಯಗಳ ಬಗ್ಗೆ ನೀವು ಪರಸ್ಪರ ಚರ್ಚೆ ಸಂವಾದ ಮಾಡಿಕೊಂಡೇ ಮಾಡ್ತಾರಾ ಅಥವಾ ಅವರಾಗಿ ಮಾಡಿ ಆಮೇಲೆ ನಿಮಗೆ ಹೇಳ್ತಾರಾ? ಹಾಗೆಂತೇನಿಲ್ಲ, ಅವರು ಎಲ್ಲ ಡಿಸ್ಕಸ್ ಮಾಡ್ತಾರೆ. ಏನು ವಿಷಯ ಇದ್ದರೂ ಅವ್ರು ಬಂದು ಹೇಳ್ತಾರೆ. ಒಂದು ಅವ್ರದ್ದು ಜಯ ಕರ್ನಾಟಕದ ಬಗ್ಗೆ ಇರಲಿ, ಒಂದು ಜಾಗದ ಬಗ್ಗೆ ಇರಲಿ, ಏನು ವಿಷಯ ಇದ್ದರೂ ಅವ್ರ ಡಿಸಿಷನ್ ಅವ್ರು ತಗೊಳ್ತಾರೆ. ಬಟ್ ಎಲ್ಲ ಬಂದು ನನ್ನ ಹತ್ರ ಹೇಳ್ತಾರೆ ಅಷ್ಟೇ. ಹೌದು, ಬಟ್ ಅವ್ರ ಫೈನಲ್ ಡಿಸಿಷನ್ ಅವ್ರದ್ದೇ. ಅವ್ರು ಏನಿದ್ರು ಅವರು ಮಾಡೋದು ಕರೆಕ್ಟ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಹಾಗೆ ಅದ್ರ ಬಗ್ಗೆ ನಮಗೇನು ಆರ್ಗ್ಯುಮೆಂಟ್ ಏನಾಗೋದು ಅಂತಿಲ್ಲ. ಮೇಡಮ್, ನೀವು ಈಗಾಗಲೇ ಹೇಳಿದ್ದೀರಿ ನಾವು ಮಹಾಲಿಂಗೇಶ್ವರನ ಭಕ್ತರು ಮತ್ತು 30 ವರ್ಷದಿಂದಲೂ ನಾವು ಇದು ಆರಾಧಿಸ್ತಾ ಇದ್ದೇವೆ, ಇದು ಮಾಡ್ತಾ. ಈಗ ನಿಮ್ಮ ಪತಿಯವರು ನಿಮ್ಮನ್ನು ಸೇರಿಸ್ಕೊಂಡು ಈಗ ಅಲ್ಲಿಗೆ ರಥವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನ್ನಿಸ್ತದೆ? ಹೌದು, ಅದೊಂದು ಲೈಫಲ್ಲಿ ಎಲ್ಲರಿಗೂ ಸಿಕ್ಕುವಂಥ ಚಾನ್ಸ್ ಅಲ್ಲ. ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅದಕ್ಕೆ ಅಂದರೆ ಅದರಲ್ಲಿ ನನಗೂ ಒಂದು ಚಾನ್ಸ್ ಸಿಗ್ತಲ್ಲ, ಅದನ್ನೊಂದು ನಾವು ಮಾಡಿ, ನಾವು ಇರುವಾಗ ಅದನ್ನು ಮಾಡಿ ನಾವು ಲೈಫ್ ಫ್ಯೂಚರ್ ಇನ್ನು ನಮ್ಮ ಜನ್ರೇಷನ್ ಬಂದರೂ ಅವ್ರದ್ದೊಂದು ನೆನಪಿಗೊಂದು ಇರ್ತದೆ ಅಂತೇಳಿ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಓಕೆ ಮೇಡಮ್, ನೀವು ಪುತ್ತೂರಿನ ಜನತೆಗೆ, ಅದರಲ್ಲೂ ನಿಮ್ಮಂಥ ಮಹಿಳೆಯರು, ನೀವು ಹೇಳಿದಿರಿ ನೋವಿನ ದುಃಖದ ಮಹಿಳೆಯರಿಗೆ ಮಹಾಲಿಂಗೇಶ್ವರನಲ್ಲಿ ಏನು ಪ್ರಾರ್ಥಿಸ್ತೀರಿ ಒಟ್ಟು ಪುತ್ತೂರಿನ ಜನತೆಗೆ? ಪ್ರಾರ್ಥಿಸಿ ಅಂದರೆ ನನಗೆ ಪುತ್ತೂರಿಗೆ ಬಂದು ನನ್ನನ್ನು ಅವರು ನಾನು ಸೊಸೆ ಅಲ್ಲ ಮಗಳು ಅಂತಲೇ ತಿಳ್ಕೊಂಡಿದ್ದಾರೆ ಇಷ್ಟು ವರ್ಷದಿಂದ.
ಪುತ್ತೂರಿನವರೆಲ್ಲ ನನ್ನಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ನನಗೇನು ಇಷ್ಟವರೆಗೆ ಯಾವ ನನಗೆ ಇದೇ ಪುತ್ತೂರಿನಲ್ಲಿ ಬಂದು ಗೊತ್ತಾಗಲಿಲ್ಲ. ಅಷ್ಟು ನಾನು ಇದ್ದೇನೆ. ಹಾಗೆ ಪುತ್ತೂರಿನವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಸ್ನೇಹಿತರೆ, ರೇಖಾ ಮುತ್ತಪ್ರೈ ಅವರು ಒಬ್ಬ ಗೃಹಿಣಿಯಾಗಿ, ಒಬ್ಬ ಗಂಡ ಹೆಂಡತಿ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಪರಸ್ಪರ ಪ್ರೀತಿ, ವಿಶ್ವಾಸ, ಸ್ನೇಹದೊಂದಿಗೆ ಬದುಕ್ತಾ ಸುಮಾರು 30 ವರ್ಷಗಳ ತನ್ನ ಅನುಭವವನ್ನು ಇವತ್ತು ನಮ್ಮ ಮಹಿಳೆಯರ ಜೊತೆ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರೇಖಾ ಮುತ್ತಪ್ರೈ ಅವರಿಗೆ ಇಡೀ ಪುತ್ತೂರಿನ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.